ಹಲೋ ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ರಾಗಿ ಮುದ್ದೆ ಸಾರು ಮಾಡಿ ತೋರಿಸ್ತಾ ಇದ್ದೀನಿ. ಇಲ್ಲಿ ನಾನು ಅಲಸಂದಿ ಕಟ್ಟು ಸಾರು ಮಾಡಿದ್ದೀನಿ ನೋಡಿ ಫ್ರೆಂಡ್ಸ್. ಮೊದಲಿಗೆ ನೀರು ಕಾಯಕ್ಕಿಟ್ಟಿದ್ದೀನಿ. ನಾನು ಇಲ್ಲಿ 3 ಗ್ಲಾಸು ನೀರು ತೊಗೊಂಡಿದ್ದೀನಿ. ಈಗ ಇದಕ್ಕೆ ಸ್ವಲ್ಪ ತುಪ್ಪ, ಸ್ವಲ್ಪ ಉಪ್ಪು ಹಾಕಿದ್ದೀನಿ. ತುಪ್ಪ ಇಲ್ಲಾಂದರೆ ಎಣ್ಣೆ ಕೂಡ ಹಾಕ್ಬೋದು. ನೀರು ಈಗ ಕುದೀತಾ ಇದೆ. ಈಗ ಇದಕ್ಕೆ ನಾನು ರಾಗಿ ಹಿಟ್ಟು ಹಾಕ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್. ಈ ಥರ ನಾನು ಇಲ್ಲಿ 2.5 ಗ್ಲಾಸು ಹಿಟ್ಟು ತೊಗೊಂಡಿದ್ದೀನಿ. ನೀವು ನೋಡ್ಕೊಂಡು ಹಾಕ್ಕೊಳ್ಳಿ. ಈ ಥರ ಚೆನ್ನಾಗಿ ಕಲಿಸ್ಕೊಂಡು ಮುಚ್ಚಿಡಬೇಕು ಸ್ವಲ್ಪ ಹೊತ್ತಿನವರೆಗೆ ನೋಡಿ. ಈ ಥರ ತುಂಬಾ ರುಚಿಯಾಗಿದೆ ಫ್ರೆಂಡ್ಸ್. ಇದು ರಾಗಿ ಮುದ್ದೆ, ಅಲಸಂದಿ ಕಟ್ಟಿನ ಸಾರು ನೋಡಿ. ಈಗ ಸ್ವಲ್ಪ ಹೊತ್ತಿನವರೆಗೆ ಮುಚ್ಚಿಡ್ತಾ ಇದ್ದೀನಿ. ಮತ್ತು ಈಗ ತೆಗೆದು ನೋಡ್ತಾ ಇದ್ದೀನಿ. ಇನ್ನು ಸ್ವಲ್ಪ ತುಪ್ಪ ಹಾಕಿ 2 ಸ್ಪೂನು ಮತ್ತೆ ಕಲಸಿ ಮುಚ್ಚಿಡ್ತಾ ಇದ್ದೀನಿ ನಾನು. ನೋಡಿ ಈ ಥರ ಚೆನ್ನಾಗಿ ಕಲಿಸ್ಕೋಬೇಕು. ಹಿಟ್ಟು ಚೆನ್ನಾಗಿ ಬೆಂದಿರಬೇಕು. ಈಗ ಇದನ್ನು ಮುಚ್ಚಿಡ್ತಾ ಇದ್ದೀನಿ. ಈಗ ನೋಡಿ ಫ್ರೆಂಡ್ಸ್, ಸ್ವಲ್ಪನೇ ತಗೊಂಡು ತಾಟಿಗೆ ತುಪ್ಪ ಇಲ್ಲ ಅಥವಾ ಎಣ್ಣೆ ಹಚ್ಕೊಂಡು ಈ ಥರ ಉಂಡೆ ಮಾಡಿ. ತುಂಬಾ ಸುಡ್ತಾ ಇತ್ತು, ಅದಕ್ಕೋಸ್ಕರ ರೌಂಡ್ ಶೇಪ್ನಲ್ಲಿ ಬರಲಿಲ್ಲ. ತುಂಬಾ ಬಿಸಿ ಇತ್ತು ಹಿಟ್ಟು ನೋಡಿ. ಈ ಥರ ಮಾಡಿಕೊಂಡು ಇದಕ್ಕೆ ತುಪ್ಪ ಸಾರು ಜೊತೆಗೆ ಸರ್ವ್ ಮಾಡಿ ತಿನ್ನಿ ಫ್ರೆಂಡ್ಸ್. ತುಂಬಾ ರುಚಿಯಾಗಿರುತ್ತೆ. ಈಗ ನೋಡಿ ನಾನು ತುಪ್ಪ ಹಾಕ್ತಾಯಿದ್ದೀನಿ. ಇದಕ್ಕೆ ಸಾರು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಮೊದಲಿಗೆ ಇಲ್ಲಿ ಎಣ್ಣೆ ಕಾಯ್ಲಿಕ್ಕೆ ಇಟ್ಟಿನಿ. ಸಾಸಿವೆ, ಜೀರಿಗೆ, ಉಳ್ಳಾಗಡ್ಡೆ ಹಾಕಿದ್ದೀನಿ. ಅರಿಶಿಣ, ಖಾರ ಪುಡಿ, ಗರಂ ಮಸಾಲ, ಹುಣಸೆಹಣ್ಣು ರಸ ಹಿಂಡಿದ್ದೀನಿ ನಾನು, ಮತ್ತು ಉಪ್ಪು, ಕೊತ್ತಂಬರಿ ಸೊಪ್ಪು. ಈಗ ಇದಕ್ಕೆ ಕುದಿಸ್ಕೊಂಡಿರೋಂಥ ಅಲಸಂದಿ ಕಾಳು ಸ್ವಲ್ಪ ಮ್ಯಾಶ್ ಮಾಡ್ಕೋಬೇಕು. ಈ ಥರ ಅಷ್ಟು ಈಗ ಇದಕ್ಕೆ ಸುರುವಬೇಕು. ಈಗ ಇದು ಒಂದು ಉಗಿ ಬರಲಿಕ್ಕೆ ಬಿಡ್ತೀನಿ ನಾನು. ನೋಡಿ ಈ ಥರ ಈಗ ರೆಡಿ ಆಯಿತು ಸಾರು. ಒಂದ್ಸರಿ ಈ ಥರ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್, ತುಂಬಾ ರುಚಿಯಾಗಿದೆ. ಈಗ ಇದಕ್ಕೆ ನಾನು ಸಾರು ಹಾಕಿ ತೋರಿಸ್ತಾ ಇದ್ದೀನಿ ಮುದ್ದೆಗೆ. ಸೂಪರ್ ಆಗಿದೆ ಫ್ರೆಂಡ್ಸ್ ಮುದ್ದೆ ಸಾರು. ಒಂದು ಸಾರಿ ಟ್ರೈ ಮಾಡಿ ನೋಡಿ. ಸಾಂಬಾರು ಕೂಡ ತುಂಬಾ ರುಚಿಯಾಗಿದೆ ಫ್ರೆಂಡ್ಸ್. ಈ ಥರ ಮಾಡಿ ನೋಡಿ ಒಂದು ಸಾರಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್, ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್.